ನವಿಲು ಎಂಟರ್ಟೈನ್ಮೆಂಟ್ಸ್ ನ ಶುಕ್ರವಾರದ ಸಿನಿಮಾ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಯಾವ ಹೊಸ ಸಿನಿಮಾ ಬಿಡುಗಡೆ ಆಗಿದೆ, ವೀಕೆಂಡ್ಗೆ ಯಾವ ಸಿನಿಮಾ ಟಿಕೆಟ್ ಬುಕ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ ಯೋಚನೆ ಪಕ್ಕಕ್ಕಿಡಿ, ತೆರೆ ಕಂಡ ಸಿನಿಮಾಗಳ ಪಟ್ಟಿ ನೋಡಿ. ಸುಬ್ರಹ್ಮಣ್ಯ ಕುಕ್ಕೆ ಮತ್ತು ಶಿವಲಿಂಗೇಗೌಡ ನಿರ್ಮಾಣದ, ಅರುಣ್ ಅಮುಕ್ತ ನಿರ್ದೇಶನದ ವಿದ್ಯಾರ್ಥಿನಿಯರೇ ಚಿತ್ರ ಇದೇ ಜುಲೈ 19ಕ್ಕೆ ಬಿಡುಗಡೆ ಆಗಿದೆ. ಚಂದನ್ ಶೆಟ್ಟಿ, ಮನೋಜ್ ವಿವಾನ್, ಅಮರೇಂದ್ರನ್, ಮಣಿವಣ್ಣನ್, ಮನಸ್ವಿ ಮನು, ಭಾವನಾ ಅಪ್ಪು ಮತ್ತು ಹಿರಿಯ ನಟಿ ಭವ್ಯ ಇದರ ಪ್ರಮುಖ ಕಲಾವಿದರು. ವಿಘ್ನೇಶ್ವರ ಗೌಡ ಮತ್ತು ವಿಜಯ್ ಗೌಡ ಬಿದರಹಳ್ಳಿ ನಿರ್ಮಾಣ ಮಾಡಿರುವ, ಪ್ರವೀಣ್ ಅವ್ಯುಕ್ತ್ ನಿರ್ದೇಶನ ಇರುವ ಹಿರಣ್ಯ ಚಿತ್ರ ತೆರೆಕಂಡಿದೆ. ರಾಜ್ವರ್ಧನ್, ರಿಹಾನಾ ಶೇಖ್, ದಿವ್ಯಾ ಸುರೇಶ್, ಹುಲಿ ಕಾರ್ತಿಕ್, ಅರವಿಂದ್ ರಾವ್ ಹಾಗೂ ದಿಲೀಪ್ ಶೆಟ್ಟಿ ಈ ಚಿತ್ರದ ಮುಖ್ಯ ಪಾತ್ರಗಳಲ್ಲಿದ್ದಾರೆ. ರವಿಕುಮಾರ್ ಮತ್ತು ಶಂಶುದ್ದೀನ್ ನಿರ್ಮಾಣದ, ಅಂಬರೀಷ ಎಂ ನಿರ್ದೇಶನದ ನಾಟ್ಔಟ್ ಅನ್ನುವ ಚಿತ್ರ ಬಿಡುಗಡೆಯಾಗಿದೆ. ಅಜಯ್ ಪೃಥ್ವಿ, ರಚನಾ ಇಂದರ್, ರವಿಶಂಕರ್ ಹಾಗೂ ಗೋವಿಂದೇಗೌಡ ಮುಖ್ಯ ಪಾತ್ರಗಳಲ್ಲಿದ್ದಾರೆ. ವಿಮಲಾ ಎನ್ ಹಣ ಹೂಡಿರುವ, ಹರ್ಷಪ್ರಿಯ ನಿರ್ದೇಶನ ಮಾಡಿರುವ ಹೆಜ್ಜಾರು ಚಿತ್ರ ತೆರೆಕಂಡಿದೆ. ಭಗತ್ ಆಳ್ವಾ, ಶ್ವೇತಾ ಲಿಯೋನಿಲ್ಲಾ ಡಿಸೋಜಾ, ಗೋಪಾಲಕೃಷ್ಣ ದೇಶಪಾಂಡೆ, ನವೀನ್ ಕೃಷ್ಣ, ಅರುಣಾ ಬಾಲರಾಜು ಹಾಗೂ ಮುನಿರಾಜು ಇದರ ಪ್ರಮುಖ ಕಲಾವಿದರು. ಕೋಲಾ ಶೈಲೇಶ್ ಪೂಜಾರಿ ಮತ್ತು ಬಸವರಾಜ್ ಗಚ್ಚಿ ನಿರ್ಮಾಣದ, ರಾಮ್ ಪ್ರಸನ್ನ ಹುಣಸೂರು ನಿರ್ದೇಶನದ ಕಡಲೂರ ಕಣ್ಮಣಿ ಚಿತ್ರ ಬಿಡುಗಡೆಯಾಗಿದೆ. ಅರ್ಜುನ್ ನಗರ್ಕರ್, ನಿಶಾ ವಿಜಯ, ಚಂದ್ರು ಬಂಡೆ, ಚೇತನಾ ಶೆಟ್ಟಿ, ಶಿವ ಗಿರೀಶ್ ಹಾಗೂ ವೈಭವಿ ಪೂಜಾರಿ ಮುಖ್ಯ ಪಾತ್ರಗಳಲ್ಲಿದ್ದಾರೆ. ಇನ್ನು ರಮ್ಯಾ ರಾಜಶೇಖರ್ ನಿರ್ಮಾಣದ, ಬಿ.ಆರ್. ರಾಜಶೇಖರ್ ನಿರ್ದೇಶನದ ಬ್ಯಾಕ್ ಬೆಂಚರ್ಸ್ ಅನ್ನುವ ಕಾಮಿಡಿ ಚಿತ್ರ ಕೂಡ ಬಿಡುಗಡೆಯಾಗಿದೆ. ರಂಜನ್, ಜತಿನ್ ಆರ್ಯನ್, ಮಾನ್ಯ ಗೌಡ, ಶಶಾಂಕ್ ಸಿಂಹ, ಸುಚೇಂದ್ರ ಪ್ರಸಾದ್ ಹಾಗೂ ಅರವಿಂದ್ ಕುಪ್ಲೀಕರ್ ಮುಖ್ಯ ಪಾತ್ರಗಳಲ್ಲಿದ್ದಾರೆ. ನೀವು ಮನೆ ಮಂದಿಯ ಜೊತೆ ಈ ಸಿನಿಮಾಗಳನ್ನ ನೋಡಿ ಸಿನಿಮಾ ಹೇಗಿತ್ತು ಅಂತ ನಮ್ಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ನಿಮ್ಮ ವೀಕೆಂಡ್ ಮಜವಾಗಿರ್ಲಿ.